ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನಂಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿರ್ತೀರಾ, ಇರಬೇಕು. ಓಕೆನಾ? ಮತ್ತು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್, ನಿಮ್ಮ ಲೈಕ್ಸ್, ತುಂಬ 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 ಥ್ಯಾಂಕ್ಸ್. ನಿಮ್ಮ ಋಣ ಯಾವತ್ತು ನನ್ನ ಮೇಲಿರುತ್ತೆ. ಮತ್ತು ಯಾರು ನನ್ನ ನಂಬಿ ಸಬ್ಸ್ಕ್ರೈಬ್ ಮಾಡಿದಾರೋ ಖಂಡಿತ ನಾನು ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ನಿಮ್ಮ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಖಂಡಿತ ನಾನು ರೀಚ್ ಆಗ್ತೀನಿ. ಓಕೆನಾ? ಮತ್ತು ಇವತ್ತಿನ ಟಾಪಿಕ್ ನಿಮಗೆ, ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿಕೊಂಡು ಇಷ್ಟು ದೂರ ನನ್ನ ವಿಡಿಯೋ ಹುಡ್ಕೊಂಡು ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆನಾ? ನೀವು ಆ ವ್ಯಕ್ತಿನ ನೆನೆಸ್ಕೊಳ್ಳಿ, ಮತ್ತು ಅವ್ರ ಜೊತೆ ಕಳೆದಿರೋವಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ, ಮತ್ತು ಅವ್ರ ಹೆಸರನ್ನ 3 ಸರಿ ಹೇಳಿ. ಓಕೆನಾ? ಇದು ಎನರ್ಜೀಸ್ ಗೈಸ್. ನೀವು ಮೇಲಿದ್ರೆ ಫೀಮೇಲ್ ಇದ್ರೆ ಮೇಲ್. ಓಕೆನಾ? ನಾನು ಅಪ್ಪಿತಪ್ಪಿ ಅವನು ಅವಳು ಅಂತ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗಬೇಡಿ. ಮತ್ತು ಎನರ್ಜಿ ಎಕ್ಸ್ಚೇಂಜ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ 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 ಇಂಪಾರ್ಟೆಂಟ್. ಓಕೆನಾ? ಪ್ಲೀಸ್ 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 ಯೂನಿವರ್ಸ್, ನನ್ನ ಪರ್ಸನ್ನ ಈಗಿನ ಥಾಟ್ಸ್. ಓಕೆನಾ? 2 of Pentacles. Okay, 3 of Pentacles. Wow, 10 of Pentacles. Ace of Cups. ಇನ್ನೊಂದು ಕಾರ್ಡ್ ತಗೋತೀನಿ. 4 of Cups. ಓಕೆ, ನಿಮ್ಮ ವ್ಯಕ್ತಿ ಜಗಲ್ ಮಾಡ್ತಿದ್ದಾರೆ ಗೈಸ್ ಈ ಟೈಮಲ್ಲಿ. ಅವರು ಇನ್ನೂ ಒಂದು ಕನ್ಕ್ಲೂಷನ್ಗೆ ಬರೋಕ್ಕಾಗ್ತಾ ಇಲ್ಲ. 2 ಸಿಚುವೇಶನ್ ಇದೆ ಅವ್ರ ಮುಂದೆ. ತುಂಬ ಜಗಲ್ ಮಾಡ್ತಿದ್ದಾರೆ 2 ಸಿಚುವೇಶನ್ ಮಧ್ಯ. ಇನ್ನೊಂದೇನು ಅಂದರೆ ಅವ್ರಿಗೆ ಮಲ್ಟಿಟಾಸ್ಕಿಂಗ್ ಮಾಡ್ತಿದ್ದಾರೆ. ಅವರು ಮಲ್ಟಿಟಾಸ್ಕಿಂಗ್ ಅಂದರೆ ಒಂದು ಕೆಲಸ ಅವ್ರು ಮಾಡ್ತಾ ಇಲ್ಲ, ಡಬಲ್ ಕೆಲಸ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಅವ್ರಿಗೆ ಹಣದ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು. ಸೊ ಮಲ್ಟಿಟಾಸ್ಕ್ ಮಾಡ್ತಾ ಇದ್ದಾರೆ ಫೈನಾನ್ಸ್ಗೋಸ್ಕರ, ಕೆರಿಯರ್ ಓರಿಯೆಂಟೆಡು. ಮತ್ತು ಯಾವಾಗಲೂ ಸ್ವಲ್ಪ ಬ್ಯುಸಿನೇ ಇರ್ತಾರೆ, ಮತ್ತು ತುಂಬ ಕನ್ಫ್ಯೂಸ್ಡ್ ಆಗಿರ್ತಾರೆ. ಬ್ಯಾಲೆನ್ಸಿಂಗ್ ಎನರ್ಜಿಲಂತೂ ಇಲ್ಲ. ಒಂದು ಸಾರಿ ಸೂಪರ್ ಅಂತಾರೆ, ಒಂದು ಸಾರಿ ಚೆನ್ನಾಗಿಲ್ಲ ಅಂತಾರೆ. ಆ ಥರ ಅವ್ರ ಮೈಂಡ್ ಸ್ವಲ್ಪ ವೇರಿ ಆಗ್ತಿರುತ್ತೆ. ತುಂಬ ಜಗಲ್ ಮಾಡ್ತಿದ್ದಾರೆ. 2 ಆಪ್ಷನ್ ಇದೆ. ಇನ್ನೊಂದು ಅವ್ರಿಗೆ ಚಾಯ್ಸ್ ಇದೆ ಅನಿಸುತ್ತೆ. ಅವರ ಅಂತಲೂ ಯೋಚನೆ ಇರ್ಬೋದು. ಜಾಬಲ್ಲೂ ಜಗಲ್ ಮಾಡ್ತಿದ್ದಾರೆ, ಲವ್ ಲೈಫಲ್ಲೂ ಜಗಲ್ ಮಾಡ್ತಿದ್ದಾರೆ. ಬ್ಯಾಲೆನ್ಸಿಗೆ ತರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಬ್ಯಾಲೆನ್ಸಿಗೆ ಬರಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ ಈ ಟೈಮಲ್ಲಿ. 4 of Cups ನೋಡಿ, ಇದು ಕಪ್ಪು ನೀವು ಕೊಡ್ತಿರೋದು ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಇಂಟ್ರೆಸ್ಟ್. ಆದರೆ ಅವರು ಅದನ್ನ ನೋಡಿದ್ರೂ ತಗೋತಾ ಇಲ್ಲ. ಅವ್ರ ಹತ್ರ ತುಂಬ ಚಾಯ್ಸಸ್ ಇದೆ, ತಗೋಬೇಕು ಆದರೆ ತಗೋತಾ ಇಲ್ಲ. ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದಾರೆ. ಅವ್ರದ್ದು ಈಗೋ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಇನ್ನೊಂದು ಸಿಚುವೇಶನ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಇನ್ನೊಂದು ಸಿಚುವೇಶನ್ ಜಗಲ್ ಮಾಡ್ತಿದ್ದಾರೆ. ಸೊ ಅವ್ರು ಏನಕ್ಕೆ ನಿಮ್ಮ ಕಪ್ನ ಪಿಕ್ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಬರೀ ಬೇರೆ ಏನೋ ಕಾರಣ ಇದೆ. ಬಟ್ ನೀವು ಕೊಡ್ತಿರೋ ಪ್ರೀತಿ ಕಪ್ ಅವ್ರು ಇಸ್ಕೋಬೇಕು. ಯಾಕಂದರೆ ಅವ್ರು ತುಂಬ ಚಾಯ್ಸಸ್ ಇದ್ರೂ ನಿಮ್ಮ ಕಪ್ಪೇ ಅವ್ರ ಹತ್ರ ಹೋಗಿರೋದು. ಆದರೂ ಇಸ್ಕೊಳಕ್ಕೆ ಇಷ್ಟ ಇದ್ದರೂ ಇಸ್ಕೊಳಕ್ಕಾಗ್ತಿಲ್ಲ. ಅವ್ರಿಗೆ ಕೈ ಕಟ್ಕೊಂಡು ಕೂತಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ರೆಫ್ಯೂಸ್ ಮಾಡ್ತಿದ್ದಾರೆ. ನೀವು ಏನು ಅವ್ರಿಗೆ ಕೊಡ್ತಾ ಇದ್ದೀರಾ ಕಪ್ನ, ಪ್ರೀತಿಯ ಕಪ್ನ, ಅದನ್ನ ರೆಫ್ಯೂಸ್ ಮಾಡ್ತಿದ್ದಾರೆ. ಮತ್ತು ಅವ್ರಿಗೆ ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ, ಬೇಜಾರಲ್ಲಿದ್ದಾರೆ. ಮತ್ತು ಅವ್ರಿಗೆ ಈ ಕ್ಷಣದಲ್ಲಿ
ಪ್ರೀತಿ ಕಡೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಬೇರೆ ಯೋಚನೆಗಳಿದೆ, ಜಗ್ಗಲ್ ಮಾಡ್ತಿದ್ದಾರೆ ಅನ್ನಲ್ಲ, ಫೈನಾನ್ಷಿಯಲ್ ಇಶ್ಯೂ ಇರ್ಬೋದು, ಬೇರೆ ಯೋಚನೆಗಳು ಅವ್ರ ತಲೆಯಲ್ಲಿ ನಡೀತಿದೆ. ಓಕೆನಾ? ನೀವು ಇದ್ದೀರಾ, ನೀವು ಇಲ್ಲ ಅಂತಲ್ಲ, ಬಟ್ ಬೇರೆ ಯೋಚನೆಗಳು ಜಗಲ್ ಮಾಡ್ತಿದೆ. ಬ್ಯಾಕ್ ಆಫ್ ದ ಮೈಂಡಲ್ಲಿ ನೀವು ಇದ್ದೀರಾ. ಮತ್ತು ಅವರು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ನ ಮೀಟ್ ಮಾಡಿ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಏನು ಮಾಡ್ಬೋದು ಏನು ಅಂತ ಇಂಡೈರೆಕ್ಟಾಗಿ ಅವ್ರ ಹತ್ರ ಕೇಳ್ಕೊತಾ ಇದ್ದಾರೆ. ನಾನು ಹೆಂಗೆ ಮುಂದುವರಿಬೇಕು, ಯಾಕೆ ಹಿಂಗೆ ಆಗ್ತಿದೆ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬ ಬೇಕಾಗಿರೋರ ಜೊತೆ ಮಾತಾಡ್ತಿದ್ದಾರೆ, ಏನು ಮಾಡ್ಬೋದು. ಮತ್ತು ಅವ್ರ ಕೊಲೀಗ್ಸ್ ಇರ್ಬೋದು, ಅವ್ರ ಜೊತೆ ಮಾತಾಡ್ತಿದ್ದಾರೆ. ಮತ್ತು ತುಂಬ ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ, ಆದರೂ ಸುಮ್ಮನೆ ಕೂತಿದ್ದಾರೆ. ಬಿಕಾಸ್ ಅವ್ರು ಯಾವುದೋ ಒಂದು ಸಿಚುವೇಶನಲ್ಲಿ ಡಬಲ್ ಸಿಚುವೇಶನಲ್ಲಿ ಇದ್ದಾರೆ ಗೈಸ್. ನಿಮ್ದೊಂದು ಸಿಚುವೇಶನ್ ಇದೆ, ಇನ್ನೊಂದು ಸಿಚುವೇಶನ್ ಇದೆ. ಹಾಗಾಗಿ ಅವರು ನಿಮ್ಮ ಕಡೆ ಸಡನ್ನಾಗಿ ಬರೋಕ್ಕಾಗ್ತಿಲ್ಲ. ಬಟ್ ನಿಮ್ಮ ಬಗ್ಗೆ ಎಲ್ಲರ ಜೊತೆ ಮಾತಾಡ್ತಿರ್ತಾರೆ, ನಿಮ್ಮ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದಾರೆ. ಮತ್ತು ಅಡ್ವೈಸು ತಗೋತಿದ್ದಾರೆ, ಏನು ಮಾಡ್ಬೋದು ನಾನು ಅಂತ. ಮತ್ತು ಅವರು ತುಂಬ ಯಾವ್ದಾದ್ರು ವಿಷಯ ತೊಗೊಂಡ್ರೆ ಅವ್ರು ತುಂಬ ಫೋಕಸ್ಡ್ ಆಗಿರ್ತಾರೆ, ಡೆಡಿಕೇಟೆಡ್ ಆಗಿರ್ತಾರೆ. ಅವ್ರ ವರ್ಕಲ್ಲಿ ಇರ್ಬೋದು, ಅವ್ರ ಕೆರಿಯರ್ ವೈಸ್ ಇರ್ಬೋದು, ಲವ್ ಲೈಫಲ್ಲೂ ಅಷ್ಟೇ. ಎರಡಿರೋದ್ರಿಂದ ಹಿ ಆರ್ ಶಿ ಈಸ್ ಜಗ್ಲಿಂಗ್. ಬಟ್ ಅವ್ರಿಗೆ ನಿಮ್ಮ ಕಡೆ ತುಂಬ ಅಟ್ರಾಕ್ಷನ್ ಇದೆ, ತುಂಬ. ಮತ್ತು ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಮತ್ತು ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ, ಏನು ಮಾಡ್ಬೋದು ನಾನು ನೆಕ್ಸ್ಟು, ನನಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ. ಅವ್ರ ಫೀಲಿಂಗ್ಸ್ ಬಗ್ಗೆ ಅವ್ರಿಗೆ ಡೌಟ್ ಇದೆ, ಅದಕ್ಕೆ ಅವ್ರು ಇನ್ನೂ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಅವ್ರ ಫೀಲಿಂಗ್ಸ್ ಬಗ್ಗೆ ಅವ್ರಿಗೆ ಡೌಟ್ ಇದೆ. ಓಕೆನಾ? 10 ಆಫ್ ಪೆಂಟಿಕಲ್ಸ್. 10 ಆಫ್ ಪೆಂಟಿಕಲ್ಸ್ ಅಂದರೆ ಅವರೊಂಥರ ಎಷ್ಟು ಒಂಥರ ವೆಲ್ ಸೆಟಲ್ಡ್ ಅವರು ಮನಿ ವಿಷಯದಲ್ಲಿ. ಆಲ್ರೆಡಿ ಮನಿ ಎಲ್ಲ ವೆಲ್ ಸೆಟಲ್ಡ್. ಅವರು ಸಕ್ಸಸ್ಫುಲ್ ಆಗಿದ್ದಾರೆ, ವೆಲ್ ಸೆಟಲ್ಡ್ ಇದ್ದಾರೆ, ಮತ್ತು ಒಳ್ಳೆ ಸ್ಟೇಟಸಲ್ಲಿದ್ದಾರೆ, ಮತ್ತು ಒಳ್ಳೆ ಪೊಸಿಷನಲ್ಲೂ ಇರ್ತಾರೆ. ಹೈ ರ್ಯಾಂಕ್ ಇರುತ್ತೆ ಅವ್ರದ್ದು, ಸ್ಟೇಟಸ್ ಇರುತ್ತೆ, ಒಳ್ಳೆ ಸ್ಟೇಟಸ್ ಇರುತ್ತೆ, ಮತ್ತು ವೆಲ್ತ್ ಚೆನ್ನಾಗಿದೆ. 10 ಆಫ್ ಪೆಂಟಿಕಲ್ಸ್ ಬರೀ ಕಾಯಿನ್ಸ್ ಇದೆ, ವೆಲ್ತ್ ತುಂಬ ಚೆನ್ನಾಗಿದೆ. ಇದು ನೀವು ನಿಮ್ಮ ಜೊತೆ ಅವ್ರು ಒಳ್ಳೆ ಲೈಫ್ ಅಥವಾ ಫ್ಯಾಮಿಲಿನ ಡ್ರೀಮ್ ಮಾಡ್ತಾ ಇದ್ದಾರೆ. ವಿತ್ ಪೆಟ್ಸು, ವಿತ್ ಚಿಲ್ಡ್ರನ್ನು. ನಿಮ್ಮ ಜೊತೆ ಚಿಲ್ಡ್ರನ್ನು ಬೇಕು ಅಂತ ಅನ್ಕೋತಾ ಇದ್ದಾರೆ. ಪೆಟ್ಸು, ಚಿಲ್ಡ್ರನ್ನು ನಿಮ್ಮ ಜೊತೆ. ಅವ್ರ ಮನೇಲಿ ಯಾರೋ ಹಿರಿಯರಿದ್ದಾರೆ, ಅವರು ಕೂಡ ಇರಬೇಕು ಜೊತೆಲಿ ಅನ್ನೋ ಥರ. ಒಟ್ನಲ್ಲಿ ಕಂಪ್ಲೀಟ್ ಫ್ಯಾಮಿಲಿನ ನಿಮ್ಮ ಜೊತೆ ಇಮ್ಯಾಜಿನ್ ಅಂತೂ ಮಾಡ್ತಿದ್ದಾರೆ. ಬಿಕಾಸ್ ಅವ್ರ ಲೈಫಲ್ಲಿ ಎಲ್ಲ ಇದೆ ನೋಡಿ, ಚಾಯ್ಸಸ್ ಇದೆ ಇಲ್ಲಿ. 4 ಆಫ್ ಕಪ್ಸಲ್ಲಿ ಇಷ್ಟು ಚಾಯ್ಸಸ್ಸು. ಎಷ್ಟೇ ಚಾಯ್ಸಸ್ ಇದ್ರೂ ಅವ್ರಿಗೆ ನೀವೇ ಬೇಕು. ಆದರೆ ನಿಮ್ಮ ಕಪ್ಪು ಇಸ್ಕೊತಿಲ್ಲ, ಬಿಕಾಸ್ ಆಫ್ ಇನ್ನೂ ಒಂದು ಸ್ಟ್ರಾಂಗ್ ಚಾಯ್ಸ್ ಇದೆ, ಅದಕ್ಕೋಸ್ಕರ ಇಸ್ಕೊತಿಲ್ಲ. ಕನ್ಫ್ಯೂಸ್ಡ್ ಆಗಿದ್ದಾರೆ ಸ್ವಲ್ಪ. ಅದನ್ನು ಡಿಸ್ಕಸ್ ಮಾಡ್ತಿದ್ದಾರೆ ಬೇರೆಯವ್ರ ಜೊತೆ ಎಲ್ಲ ಏನು ಮಾಡಬೇಕು ಅಂತ. ಬಟ್ ನಿಮ್ಮ ಕಡೆ ಸ್ಟ್ರಾಂಗ್ ಫೀಲಿಂಗ್ಸ್ ಅಂತೂ ಇದೆ. ಮತ್ತು ಇದು ನೀವೇ ನಿಮ್ಮ ಜೊತೆ ಒಳ್ಳೆ ಫ್ಯಾಮಿಲಿ ಲೈಫ್ ಇರಲೇಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಏಸ್ ಆಫ್ ಕಪ್ಸ್. ಅವರು ನಿಮ್ಮ ಜೊತೆ ನ್ಯೂ ಬಿಗಿನಿಂಗ್ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಮತ್ತು ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಮತ್ತು ಅವ್ರು ನಿಮ್ಮ ಜೊತೆ ಕ್ಯೂಟಾಗಿ ಫ್ಲರ್ಟ್ ಮಾಡಿಕೊಂಡು ಸ್ವೀಟಾಗಿ ಮಾತಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಅವ್ರಿಗೆ ಗುಡ್ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ಆಗಲೇ ಹೇಳಿದೆ, ಇದರಲ್ಲೂ ಹಾಗೆ ಬಂದಿದೆ. ಮತ್ತು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಜಾಬಲ್ಲಿ ಇರ್ತಾರೆ ಅವರು. ತುಂಬ ಒಂಥರ ವೆಲ್ತಿ ಪರ್ಸನ್, ಸಕ್ಸಸ್ಫುಲ್ ಪರ್ಸನ್. ಸೊ ಅವರು ಅಷ್ಟೆಲ್ಲ ಇದ್ರೂ ಅವ್ರು ನಿಮ್ಮ ಕಡೆ ತುಂಬ ಅಟ್ರಾಕ್ಟ್ ಆಗಿದ್ದಾರೆ. ಮತ್ತು ನ್ಯೂ ಬಿಗಿನಿಂಗ್, ಹೊಸ ಸ್ಟಾರ್ಟ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮಗೆ ಲವ್ದು ಕಪ್ ಕೊಡಬೇಕು, ಇದು ಅವ್ರ ಕೈ. ಇಲ್ಲಿ ನಿಮ್ಮ ಕಪ್ನ ಅವ್ರು ಇನ್ನೂ ಎಕ್ಸೆಪ್ಟ್ ಮಾಡಿಲ್ಲ, ಬಟ್ ಅನ್ಕೋತಾ ಇದ್ದಾರೆ ಅವರೇ ನಿಮಗೆ ಕಪ್ ಕೊಡಬೇಕು ಅಂತ. ಓಕೆನಾ? ಇಲ್ಲಿ ನಿಮ್ದು ಎಕ್ಸೆಪ್ಟ್ ಮಾಡಿಲ್ಲ. ಇಷ್ಟೊಂದು ಕಪ್ಸ್ ಇದ್ದರೂ ನೀವು ಇಲ್ಲಿ ಕೊಡ್ತಾಯಿದ್ರು ಎಕ್ಸೆಪ್ಟ್ ಮಾಡಿಲ್ಲ. ಬಟ್ ಇಲ್ಲಿ ಅವರೇ ನಿಮಗೆ ಕಪ್ ಕೊಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್. ಪ್ಲೀಸ್ ನನ್ನ ವಿವರ್ಸ್ನ ಪರ್ಸನ್ ಕಡೆಯಿಂದ ನನ್ನ ವಿವರ್ಸ್ಗೆ ಏನು ಮೆಸೇಜ್ ಇದೆ, ಇನ್ನೊಂದಷ್ಟು ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್. 5 ಆಫ್ ಪೆಂಟಿಕಲ್ಸ್. ಓಕೆ. ದಿ ಎಂಪರರ್. ಓಕೆ. ನೈಟ್ ಆಫ್ ಸ್ವಾರ್ಡ್ಸ್. Okay. King of Pentacles.
ದಿ ಚಾರಿಯಟ್. ಓಕೆ, ಗೈಸ್ 5 ಆಫ್ ಪೆಂಟಕಲ್ಸ್ ಬಂದಿದೆ. ಜಾಸ್ತಿ ಪೆಂಟಕಲ್ಸ್ ಬಂದ ಅವರು ದುಡ್ಡದೇನು ಪ್ರಾಬ್ಲಮ್ ಇಲ್ಲ ಗೈಸ್. ಈಸ್ ವೆರಿ ರಿಚ್, ಸ್ಟೇಬಲು ಮತ್ತು ಸಕ್ಸಸ್ಫುಲ್ಲು. ಅವ್ರಿಗೆ ಯಾರೋ ಅವ್ರದ್ದು ಬ್ಯಾಕ್ ಆಫ್ ದ ಲೈಫ್ ಅಂದರೆ ಹಿಂದೆ ನೀವು ಸಿಗೋಕ್ಕಿಂತ ಮುಂಚೆ ಯಾರೋ ಅವ್ರನ್ನ ಬಿಟ್ಟು ಹೋಗಿದ್ದಾರೆ, ತುಂಬ ಹರ್ಟ್ ಮಾಡೋಗಿದ್ದಾರೆ, ಮತ್ತು ಅವ್ರಿಗೆ ಬ್ಯಾಕ್ ಸ್ಟಾಬ್ ಆಗಿದೆ. ಅವ್ರು ಎಷ್ಟು ನಂಬಿದ್ರು ಆ ವ್ಯಕ್ತಿ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ನೀವು ಹಂಗೆ ಮಾಡಿಬಿಟ್ರೆ ಅನ್ನೋ ಕನ್ಫ್ಯೂಷನ್ನು, ಭಯ ಅವರಲ್ಲಿದೆ. ನೀವು ಹಂಗೆ ಆಗಿಬಿಟ್ರೆ, ನೀವು ಹಂಗೆ ಮಾಡಿಬಿಟ್ರೆ ಅನ್ನೋ ಕನ್ಫ್ಯೂಷನ್ನು, ಭಯ ಇದೆ. ತುಂಬ ನಂಬಿದವರು ಬ್ಯಾಕ್ ಸ್ಟ್ಯಾಬ್ ಮಾಡಿ ಅವ್ರನ್ನ ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ಒಬ್ಬಂಟಿ ಮಾಡಿ ಹೋಗಿದ್ದಾರೆ. ಅವ್ರ ಫೇಲ್ಯೂರ್ ಟೈಮ್ಸಲ್ಲಿ, ಅವ್ರ ಬ್ಯಾಡ್ ಟೈಮ್ಸಲ್ಲಿ ಅವ್ರು ಯಾರನ್ನ ತುಂಬ ನಂಬಿದ್ರು ಅವ್ರನ್ನ ಬಿಟ್ಟು ಅವ್ರು ಹೋಗಿದ್ದಾರೆ. ಅವ್ರು ತುಂಬ ಪ್ರೀತಿ ಮಾಡೋರು. ನೀವು ಹಂಗೆ ಮಾಡ್ಬೋದೇನೋ ಅನ್ನೋ ಭಯ ಅವ್ರಲ್ಲಿ ಕಾಡ್ತಾ ಇದೆ. ಅದಕ್ಕೆ ಇನ್ನೂ ಅವರು ನಿಮ್ಮ ಕಪ್ನ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಓಕೆನಾ? ಜಗ್ಲಿಂಗು ಅವ್ರಿಗೆ ಏನು 2 ಪರಿಸ್ಥಿತಿಲಿ ಜಗ್ಲಿಂಗ್ ಇದೆಯೋ, ಎಂಪರರ್ ಕಾರ್ಡ್ ಬಂದಿದೆ ಗೈಸ್. ಅಂದರೆ ಅವರೊಂಥರ ಫುಲ್ಲು ಈಗೋಯಿಸ್ಟಿಕ್ ಪರ್ಸನ್ನು. ಮತ್ತು ಅವ್ರು ಹೇಳಿದ್ದೇ ನಡಿಬೇಕು, ಅವ್ರು ಅಂದ್ಕೊಂಡಿದ್ದೇ ಆಗಬೇಕು, ಜಾಸ್ತಿ ಅಡ್ಜಸ್ಟ್ ಆಗಲ್ಲ. ಬಿಕಾಸ್ ಅವ್ರು ತುಂಬ ಸ್ಟೇಬಲ್ ಇದ್ದಾರೆ. ಅವ್ರ ಇದಿರ್ಬೋದು, ಫೈನಾನ್ಸ್ ಇರ್ಬೋದು, ಕೆರಿಯರ್ ಇರ್ಬೋದು. ಅವರೊಂಥರ ಸೆಲ್ಫ್ ಮೇಡು, ತುಂಬ ಒಂಥರ ಡಾಮಿನೇಟಿಂಗ್ ಇದ್ದಾರೆ. ಸೊ ಅವರು ಬೇಗ ಡಿಸಿಷನ್ಗೆ ಬರ್ತಾ ಇಲ್ಲ, ಜಗ್ಗಲ್ ಮಾಡ್ತಿದ್ದಾರೆ. ನಿಮ್ಮ ಕಡೆಯಿಂದನೇ ಜಾಸ್ತಿ ಇವರೇ ಬರಲಿ, ಇವರೇ ಹೇಳಲಿ, ಇವರೇ ಮಾತಾಡಲಿ, ಇವರೇ ಮೆಸೇಜ್ ಮಾಡಲಿ, ನಾನು ಯಾಕೆ ಮಾಡಬೇಕು ಅನ್ನೋದು ಜಾಸ್ತಿ ಇದೆ. ಅದಕ್ಕೆ ಜಗಲ್ ಮಾಡ್ತಿದ್ದಾರೆ. ನಾನು ಮಾಡಲಾ ಬೇಡವಾ, ನಾನು ಮಾಡಲಾ ಬೇಡವಾ, ಇಲ್ಲ ಇನ್ನೊಂದು ಆಪ್ಷನ್ ನೋಡಲಾ, ಇವ್ರ ಕಡೆಯಿಂದನೇ ಬರಲಿ, ನಾನು ಯಾಕೆ ಹೋಗಬೇಕು, ಅದು ತುಂಬ ಇದೆ. ಈಗೋ ಜಾಸ್ತಿ ಇದೆ. ಬಟ್ ಒಳ್ಳೆಯವರು. ಈಗ ಸ್ವಲ್ಪ ಇದ್ದೇ ಇರುತ್ತಲ್ಲ, ಅಷ್ಟೊಂದು ಸಕ್ಸಸ್ ಇದ್ದಾಗ ಈಗೋ ಇರಲ್ವಾ ಗೈಸ್? ನೈಟ್ ಆಫ್ ಸ್ವರ್ಡ್ಸ್ ಅವರೆಲ್ಲರ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ಮೇಲೆ ಅವ್ರಿಗೆ ಏನು ಅನಿಸಿದೆ ಅಂದರೆ, ಬೇಗ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಅನ್ನಿಸ್ತಿದೆ. ತುಂಬ ಫಾಸ್ಟಾಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ನಿಮಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಏನಾದರೂ ಒಂದು ಮಾಡ್ತಾರೆ. ನಿಮ್ಮ ಕಡೆ ಅವ್ರಿಗೆ ಪ್ರೀತಿ ಇದೆ ಅಂತ ತೋರಿಸ್ತಾರೆ. ಖಂಡಿತ ನಿಮ್ಮ ಕಡೆ ಬರ್ತಾರೆ ಗೈಸ್, ಅದು ಬೇಗನೆ. ಹೀ ಈಸ್ ವೆರಿ 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 ಥಿಂಕಿಂಗ್ ಅಬೌಟ್ ಯು. ನಿಮ್ಮನ್ನು ಬಿಟ್ಟು ಅವ್ರಿಗೆ ಇರೋಕ್ಕೆ ಆಗ್ತಿಲ್ಲ. ಎಷ್ಟು ಬೇಗ ನೋಡ್ತೀನೋ, ಎಷ್ಟು ಬೇಗ ಮಾತಾಡ್ತೀನೋ, ಎಷ್ಟು ಬೇಗ ಮೆಸೇಜ್ ಮಾಡ್ತೀನೋ ಅಂತ ಅನ್ನಿಸ್ತಿದೆ. ನಿಮ್ಮ ಹತ್ರ ಆದಷ್ಟು ಬೇಗ ಬರ್ತಾರೆ ಗೈಸ್. ನೋಡಿ ಎಷ್ಟು ಫಾಸ್ಟಾಗಿ ಹಾರ್ಸ್ ಮೂಮೆಂಟು, ಎಷ್ಟು ಫಾಸ್ಟಾಗಿ ಬರ್ತಾ ಇದ್ದಾರೆ ನೋಡಿ. ನಿಮ್ಮ ಕಡೆ ಬರ್ತಾರೆ ಗೈಸ್. ಓಕೆನಾ? ಆದಷ್ಟು ಬೇಗ ಬರ್ತಾರೆ. ಈಗೋ ಎಲ್ಲ ಬಿಟ್ಟು ಬರ್ತಾರೆ. ನೈಟ್ ಆಫ್ ಪೆಂಟಕಲ್ಸು ಅವ್ರು ತುಂಬ ಗೋಲ್ ಓರಿಯೆಂಟೆಡ್ ಪರ್ಸನ್ನು. ಇಷ್ಟೆಲ್ಲ ದುಡ್ಡಿದ್ದು ನಿಮ್ಮ ಜೊತೆ ಫ್ಯಾಮಿಲಿ ಎಲ್ಲ ವೆಲ್ ಸೆಟಲ್ ಆಗಬೇಕು, ಮಗು ಆಗಬೇಕು, ಪೆಟ್ಸ್ ಇರಬೇಕು ಅಂತೆಲ್ಲ ಒಂಥರ ನೀಟಾಗಿ ಅವ್ರ ಕನಸು. ಒಂಥರ ಅವರು ಅದರಲ್ಲೂ ಪರ್ಫೆಕ್ಟಾಗಿರಬೇಕು, ಎಲ್ಲ ಪರ್ಫೆಕ್ಟಾಗಿರಬೇಕು, ಆ ಥರ ಯೋಚಿಸೋ ವ್ಯಕ್ತಿ. ಅವರು ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಹತ್ರ ಬರೋಕ್ಕೆ? ಯಾಕೆ ಮೂಮೆಂಟ್ ಸ್ಲೋ ಇದೆ ಅಂದರೆ, ಬಿಕಾಸ್ ಅವ್ರು ತುಂಬ ಮೆಚ್ಯೂರ್ಡು. ಒಂದೊಂದು ಹೆಜ್ಜೆನೂ ಯೋಚನೆ ಮಾಡಿ ಇಡ್ತಾ ಇದ್ದಾರೆ. ನೀವು ಅವ್ರಿಗೆ ಪ್ರೆಷಿಯಸ್ ಕಾಯಿನ್ ಇದ್ದಂಗೆ. ಇದನ್ನು ಅವ್ರು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಮುಂಚೆ ಈ ಥರ ತಪ್ಪುಗಳು ನಡೆದಿದೆ ಅವ್ರ ಲೈಫಲ್ಲಿ. ಎಷ್ಟೊಂದು ಜನ ಅವ್ರು ಬಿಟ್ರೆ ಮಾಡಿ ಹೋಗಿದ್ದಾರೆ, ಅವ್ರು ನಂಬಿದವರು. ಬಟ್ ನಿಮ್ಮನ್ನು ಕಳ್ಕೊಳಕ್ಕೆ ಅವ್ರಿಗೆ ಖಂಡಿತ ಇಷ್ಟ ಇಲ್ಲ. ಸ್ಲೋ ಮೂಮೆಂಟ್ ಆದ್ರೂ ಅವ್ರು ಬರ್ತಾರೆ. ಬಿಕಾಸ್ ಅವ್ರಿಗೆ ತುಂಬ ನಿಮ್ಮ ಡೀಪ್ ಫೀಲಿಂಗ್ಸ್ ಇದೆ. ಮತ್ತು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಅವ್ರು ಯೋಚನೆ ಮಾಡ್ತಿದ್ದಾರೆ, ಕೊಟ್ಟರೆ ಪರ್ಫೆಕ್ಟಾಗಿ ಒಳ್ಳೆ ಸ್ಟೇಬಲ್ ಲೈಫೇ ಕೊಡ್ತಾರೆ ನಿಮಗೆ ಗೈಸ್. ಅದನ್ನೇ ಅವ್ರು ಯೋಚನೆ ಮಾಡ್ತಿರೋದು. ಎಷ್ಟು ಜನ ಈ ಥರ ಯೋಚನೆ ಮಾಡ್ತಾರೆ ಗೈಸ್ ಅಲ್ವಾ? ನಿಮ್ಮ ಪರ್ಸನ್ ನೋಡಿ ಎಷ್ಟು ಒಳ್ಳೆಯವರು. ಓಕೆ, ದಿ ಚಾರಿಯಟ್ ತುಂಬ ಮಾಮೂಲಿ ಹೇಳಿದ್ನಲ್ಲ, ಸ್ವಲ್ಪ ಈಗೋಯಿಸ್ಟಿಕ್ಕು, ಕಂಟ್ರೋಲಿಂಗ್ ಪರ್ಸನ್ನು. ಮತ್ತು ಅವ್ರಿಗೇನು ಅಂದರೆ ತುಂಬ ಒಂಥರ ಫಿಯರ್ಲೆಸ್ಸು. ಈ ಭಯ ಅನ್ನೋದೇ ಇಲ್ಲ. ಸ್ಟ್ರಾಂಗ್ ಪರ್ಸ್ನಾಲಿಟಿ, ಪವರ್ಫುಲ್ ಪರ್ಸನ್ನು, ಸಕ್ಸಸ್ಫುಲ್ ಪರ್ಸನ್ನು, ಸ್ಟೇಬಲ್ ಪರ್ಸನ್ನು. ಓಕೆನಾ? ಅವರು ನಿಮಗೆ ಕಪ್ ಕೊಡೋಕ್ಕೆ ರೆಡಿ ಆಗಿದ್ದಾರೆ.
ಕೊಟ್ಟೆ ಕೊಡ್ತಾರೆ. ಓಕೆನಾ? ತುಂಬ ನಿಮ್ಮನ್ನ ಇಷ್ಟಪಡ್ತಾರೆ ಗೈಸ್. ಮತ್ತು ಡೀಪಾಗಿ ಯೋಚನೆ ಮಾಡ್ತಿದ್ದಾರೆ ನಿಮಗೆ ಸ್ಟೇಬಲ್ ರಿಲೇಷನ್ಶಿಪ್ ಅಥವಾ ಸ್ಟೇಬಲ್ ಲೈಫ್ ಕೊಡಬೇಕು ಅಂತ. ಸೊ ಡೋಂಟ್ ವರಿ, ನೀವು ಏನು ಅವ್ರ ಬಗ್ಗೆ ಯೋಚನೆ ಮಾಡ್ತೀರೋ ಆ ಥರ ಏನಿಲ್ಲ. ಅವ್ರು ನಿಮಗಿಂತ ಜಾಸ್ತಿ ಯೋಚನೆ ಮಾಡಿದ್ದಾರೆ ಮತ್ತು ನಿಮಗಿಂತ ಮೆಚ್ಯೂರ್ಡ್ ಆಗಿದ್ದಾರೆ. ಸ್ವಲ್ಪ ಈಗೋಯಿಸ್ಟಿಕ್ಕು, ಅದು ಬಿಟ್ಟರೆ ನನಗೆ ಇನ್ನೇನು ಇಲ್ಲಿ ನೆಗೆಟಿವ್ ಕಾಣಿಸ್ಲಿಲ್ಲ. ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಜಗ್ಲಿಂಗ್ ಇದೆ, ಜಗ್ಲಿಂಗ್ ಎಲ್ಲರ ಲೈಫಲ್ಲೂ ಇರುತ್ತೆ, ಚಾಯ್ಸಸ್ ಇರುತ್ತೆ. ಬಟ್ ನೀವೇ ಈ ಕಪ್ಪು, ನೀವೇ ಈ ಕಾಯಿನು, ನೀವೇ ಅವ್ರಿಗೆ ಇಂಪಾರ್ಟೆಂಟ್. ಓಕೆನಾ? ಜಗಲ್ಸ್ ಇದ್ದೇ ಇರುತ್ತೆ, ಬಟ್ ಅದರಿಂದ ಆಚೆ ಬರ್ತಾರೆ. ಆಚೆ ಬಂದು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಸ್ಟೇಬಲ್ ರಿಲೇಷನ್ಶಿಪ್ ಕೊಡ್ತಾರೆ, ಮತ್ತು ಕಪ್ಪು ಕೊಡ್ತಾರೆ, ಪ್ರೀತಿಯ ಕಪ್ಪು ನಿಮಗೋಸ್ಕರ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವ್ಯೂವರ್ಸ್ನ ಪರ್ಸನ್ಸ್ನ ಮೆಸೇಜಸ್ ನನ್ನ ವ್ಯೂವರ್ಸ್ಗೆ ಏನಿದೆ ಅಂತ ನೋಡೋಣ. ಓಕೆನಾ? ಯೂನಿವರ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ನ ಪರ್ಸನ್ನ ಮೆಸೇಜಸ್ ನನ್ನ ವ್ಯೂವರ್ಸ್ಗೆ ಏನಿದೆ ಪ್ಲೀಸ್ ಹೇಳಿ ಯೂನಿವರ್ಸ್. ಪ್ಲೀಸ್. ಓಕೆ, ವೆಡ್ಡಿಂಗ್ ರಿಂಗ್ಸ್ ನಾನು ಹೇಳಿಲ್ವಾ? ಸ್ಟ್ರಾಂಗ್ ಬಾಂಡ್ ಅಥವಾ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ನೋಡಿ. ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪರೇಷನಲ್ಲಿ ಇದ್ದೀರಾ ಬಿಕಾಸ್ ಆಫ್ ಜಗ್ಲಿಂಗ್ ಸಿಚುವೇಶನ್ನು. ಟ್ವಿನ್ ಫ್ಲೇಮ್ಸ್, ಸುಮಾರು ಜನ ನನ್ನ ರೀಡಿಂಗಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ದೀರಾ. ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಅಂತ ಹೇಳ್ತೀನಲ್ಲ, ರನ್ನರ್ ಅವರೇನೆ ಯೋಚನೆ ಮಾಡ್ಕೊಂಡು ರನ್ನರ್ ಆಗ್ತಾ ಇರ್ತಾರೆ ಯಾವಾಗಲೂ. ಸೋಲ್ಮೇಟ್ಸ್, ಓಕೆ, ತುಂಬ ಜನ ಸೋಲ್ಮೇಟ್ಸ್ ಇದ್ದೀರಾ ಗೈಸ್. ಓಕೆ, ದ ಗೋಲ್ಡನ್ ಮಿರರ್, ಓಕೆ, ದಿ ಬಟರ್ಫ್ಲೈ. ಓಕೆ ಗೈಸ್, ನಾನು ಏನೇನು ಹೇಳಿದ್ದೆ ಅದೇ ಮೆಸೇಜ್ ಬಂದಿದೆ. ಇದರಲ್ಲಿ ನೀವು ತುಂಬ ಜನ ಸೋಲ್ಮೇಟ್ಸ್ ಮತ್ತು ಟ್ವಿನ್ ಫ್ಲೇಮ್ಸ್ ಇದ್ದೀರಾ. ಅಂದರೆ ಏನು ಈ ಬಾಂಡ್ ನಿಮ್ಗೆ ಅನ್ನಿಸ್ತಿದೆ, ಇಷ್ಟೊಂದು ಅಟ್ರಾಕ್ಷನ್, ಇಷ್ಟೊಂದು ಪ್ಯಾಷನ್ನು, ಅವ್ರಿಗೂ ಅದೇ ಥರ, ಅದಕ್ಕಿಂತ ಜಾಸ್ತಿನೇ ಅನ್ನಿಸ್ತಿದೆ. ಬಿಕಾಸ್ ಕೆಲವರು ಸೋಲ್ಮೇಟಲ್ಲಿದ್ದೀರಾ, ಕೆಲವರು ಟ್ವಿನ್ ಫ್ಲೇಮ್ ಜರ್ನಿಲಿದ್ದೀರಾ. ಸೋಲ್ಮೇಟ್ ಜರ್ನಿ ಅಂದರೆ ಹಿಂದಿನ ಜನ್ಮದಿಂದನೂ ನಿಮ್ಮ ಸೋಲ್ಸ್ ಇಬ್ರೂ ಗೊತ್ತಿರುತ್ತೆ. ಹಿಂದಿನ ಜನ್ಮದಿಂದ ನಿಮ್ಮಿಬ್ಬರ ಸೋಲ್ಸ್ಗೆ ಪರಿಚಯ ಇರುತ್ತೆ. ಓಕೆನಾ? ಟ್ವಿನ್ ಫ್ಲೇಮ್ಸ್ ಅಂದರೆ ಒಂದೇ ಸೋಲು ನೀವಿಬ್ರು. ಅದು ಇನ್ ಡೆಪ್ತ್ ನಾನು ಯಾವಾಗಾದರೂ ವಿಡಿಯೋ ಮಾಡ್ತೀನಿ ಸೋಲ್ಮೇಟ್ಸ್ ಮತ್ತು ಟ್ವಿನ್ ಫ್ಲೇಮ್ಸ್ ಬಗ್ಗೆ. ಎನಿವೆ, ನನ್ನ ವಿಡಿಯೋ ನೋಡ್ತಿರೋರು ಸೋಲ್ಮೇಟ್ಸ್ ಮತ್ತು ಟ್ವಿನ್ ಫ್ಲೇಮ್ಸ್ ತುಂಬ ಜನ ಇದ್ದೀರಾ. ನೈಸ್. ಓಕೆನಾ? ಮತ್ತು ವೆಡ್ಡಿಂಗ್ ರಿಂಗ್ಸ್ ನಾನು ಹೇಳಿದ್ನಲ್ಲ, ಸ್ಟೇಬಲ್ ಕಮಿಟ್ಮೆಂಟ್ ಕೊಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂತ. ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ತುಂಬ ಇಷ್ಟಪಡ್ತಾರೆ ನಿಮ್ಮನ್ನ. ಓಕೆನಾ? ತುಂಬ ಇಷ್ಟಪಡ್ತಾರೆ ಗೈಸ್. ಮತ್ತು ನಿಮ್ಮನ್ನೇ ಮದುವೆ ಆಗಬೇಕು, ನಿಮ್ಮನ್ನೇ ಅವ್ರು ಭಾಳ ಸಂಗತಿಯಾಗಿ ಮಾಡ್ಕೋಬೇಕು ಅಂತ ಆಲ್ರೆಡಿ ಅವ್ರ ತಲೆಯಲ್ಲಿ ನಡೀತಾ ಇದೆ. ಖುಷಿ ಅಲ್ವಾ? ದ ಗೋಲ್ಡನ್ ಮಿರರ್. ಇನ್ನೊಂದೇನು ಅಂದರೆ, ಅವ್ರ ಮುಂಚೆ ನಾನು ಹೇಳಿದ್ನಲ್ಲ, ಯಾರ ಕಡೆಯಿಂದನೋ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ ಅಂತ. ಅವರ ನಾರ್ಸಿಸಿಸ್ಟ್ ಬಿಹೇವಿಯರು. ಇವರು ಒನ್ ಸೈಡ್ ಲವ್ ಇತ್ತು ಅನಿಸುತ್ತೆ ಆ ಟೈಮಲ್ಲಿ. ಒನ್ ಸೈಡ್ ಇಷ್ಟಪಟ್ಟಿದ್ರು ಅನಿಸುತ್ತೆ, ಇಲ್ಲ ತುಂಬ ನಂಬಿದ್ರು ಅನಿಸುತ್ತೆ. ಅವ್ರದ್ದು ಇವ್ರಿಗೆ ದೊಡ್ಡ ಏಟು ಬಿದ್ದು ಯಾರನ್ನ ನಂಬಕ್ಕೂ ಹೆದರ್ಕೋತಾರೆ. ಸೊ ಅವರು ಅದನ್ನೇ ಯೋಚನೆ ಮಾಡಿಕೊಂಡು ನೀವು ಹಂಗೆ ಅಂದ್ಬಿಟ್ರೆ ಅಂತ ಸ್ವಲ್ಪ ಆ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಿಕೊಂಡು ಸಡನ್ನಾಗಿ ಹೊಟ್ಟೋಗೋದು ನಿಮ್ಮ ಲೈಫಿಂದ. ಅಂದರೆ ಮೆಸೇಜ್ ಮಾಡ್ತಿದ್ದವ್ರು ಮೆಸೇಜ್ ಸ್ಟಾಪ್ ಮಾಡೋದು, ಕಾಲ್ ಮಾಡ್ತಿದ್ದವ್ರು ಕಾಲ್ ಸ್ಟಾಪ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು ಬಿಟ್ಬಿಡೋದು, ಹಂಗೆ ಮಾಡ್ತಿದ್ದಾರೆ. ಬಿಕಾಸ್ ಅವ್ರು ಮುಂಚೆ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರೋದ್ರಿಂದ ರನ್ನರ್ ಆಗಿಬಿಟ್ಟಿದ್ದಾರೆ. ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇದ್ಯಾಕಪ್ಪ ಇಷ್ಟು ದಿನ ಚೆನ್ನಾಗೇ ಇದ್ರು, ಈಗ ಇದ್ದಕ್ಕಿದ್ದಂಗೆ ಓಡೋಗ್ತಾರೆ ಅಂತ ಅನಿಸುತ್ತೆ. ಆದರೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅವ್ರ ಮುಂಚೆ ಅವ್ರ ಗಾಯಗಳು, ಹಳೆ ಗಾಯಗಳು ಅವ್ರನ್ನ ಹಂಗೆ ನಡ್ಕೊಳ್ಳೋವಂಗೆ ಮಾಡ್ತಾ ಇದೆ. ಮತ್ತು ನಿಮ್ಮ ಮೇಲಿರೋ ಡೀಪ್ ಫೀಲಿಂಗ್ಸ್ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಆ ಟೈಮಲ್ಲಿ ಅವ್ರು ಏನು ಮಾಡಲಿ ಅಂತ ಗೊತ್ತಾಗ್ದೇ ರನ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ದಿ ಬಟರ್ಫ್ಲೈ ಅವ್ರಿಗೆ ಇದೆಲ್ಲ ಏನೇನು ಈ ಸಪ್ರೇಷನ್ ಇದೆ, ಈ ಪ್ರಾಬ್ಲಮ್ಸ್ ಇದೆ. ಸಪ್ರೇಷನಲ್ಲಿ ಇದ್ದೀರಾ ತುಂಬ ಜನ, ಸಪ್ರೇಷನ್ ಕಾರ್ಡ್ ಬಂದಿದೆ. ಈ ಪ್ರಾಬ್ಲಮ್ ಇದೆಯಲ್ಲ, ಈ ಪ್ರಾಬ್ಲಮಿಂದ ಆಚೆ ಬಂದು ನೆಕ್ಸ್ಟ್ ಫೇಸ್ಗೆ ಹೋಗಬೇಕು. ಮತ್ತು
ಅವರ ನೋಡಿ ಹೀಲಿಂಗ್ ಇನ್ನರ್ ಚೈಲ್ಡ್ ಅವ್ರದ್ದು ಏನು ಹಳೆ ಗಾಯ ಹಳೆ ನೋವಿದೆ ಅದನ್ನೆಲ್ಲ ಹೀಲ್ ಮಾಡಿ ಆ ಪಾಸ್ಟ್ನ ಕೆಟ್ಟ ಪಾಸ್ಟ್ನ ರಿಲೀಸ್ ಮಾಡಿ ನಿಮ್ಮ ಹತ್ರ ಬರಬೇಕು ಅಂತ ತುಂಬ ಅನ್ಕೋತಿದ್ದಾರೆ. ಓಕೆನಾ ಗೈಸ್? ನೋಡಿ ಇದು ಎಷ್ಟು ನಿಜ ಆಯಿತು. ಅವರು ಬ್ಯಾಕ್ ಸ್ಟ್ಯಾಬ್ ಆಗಿದ್ದಾರೆ ಅನ್ನೋದು ಎಷ್ಟು ನಿಜ ಆಯಿತು ಈ ಕಾರ್ಡ್ ಥರ. ನೋಡಿ ಬ್ಯಾಕ್ ಸ್ಟ್ಯಾಬ್ ಆಗಿರೋದ್ರಿಂದ ಅವರು ಸ್ಯಾಡು, ತುಂಬ ಸಪ್ರೇಷನಲ್ಲಿರೋದ್ರಿಂದ ಅವರು ತುಂಬ ಬೇಜಾರಲ್ಲಿದ್ದಾರೆ ಮತ್ತು ಮಿಸ್ ಮಾಡ್ಕೋತಿದ್ದಾರೆ. ನಿಮ್ಮ ಬಗ್ಗೆನೇ 24/7 ಯೋಚನೆ ಮಾಡ್ತಿದ್ದಾರೆ. ಮತ್ತು ಫ್ಯೂಚರ್ ಏನಪ್ಪ ಅಂತಲೂ ಯೋಚನೆ ಮಾಡ್ತಿದ್ದಾರೆ. ಹಳೆ ನೋವನ್ನ ಮರಿಬೇಕು ಅಂತ ಅನ್ಕೋತಿದ್ದಾರೆ. ಮತ್ತು ಪಾಸ್ಟ್ನ ರಿಲೀಸ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಇದಕ್ಕಿಂತ ಕನ್ಫರ್ಮೇಷನ್ ಏನು ಬೇಕು ಗೈಸ್? 2 3 ಕಾರ್ಡು ನಾನು ಹೇಳಿದ್ದನ್ನೇ ಮೆಸೇಜ್ ಬಂದಿದೆ. ಸೊ ಕನ್ಫರ್ಮ್ ದಟ್ ಅವ್ರು ನಿಮಗೆ ಖಂಡಿತ ಕಮಿಟ್ಮೆಂಟ್ ಕೊಡೋಕ್ಕೆ ರೆಡಿ ಆಗಿದ್ದಾರೆ, ಆಗ್ತಾ ಇದ್ದಾರೆ, ಬರ್ತಾರೆ, ಶಾರ್ಟ್ಲಿ ಬಂದೇ ಬರ್ತಾರೆ. ಓಕೆನಾ? ಓಕೆ, ಇನ್ನೊಂದಷ್ಟು ಮೆಸೇಜಸ್ ನಿಮ್ಮ ಪರ್ಸನ್ ಕಡೆಯಿಂದ ನೋಡೋಣ ಗೈಸ್. ಯೂನಿವರ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ನ ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಗೈಸ್, ಕನ್ಫರ್ಮೇಷನ್ ಕೊಡಿ. ಐ ವಿಶ್ ಐ ವೇಕಪ್ ವಿತ್ ಯು ಎವ್ರಿ ಮಾರ್ನಿಂಗ್. ಅದೇ ಇಂಡೈರೆಕ್ಟಾಗಿ ಮ್ಯಾರೇಜ್ ಆದರೆ ಇಬ್ಬರು ಬೆಳಗ್ಗೆ ಒಟ್ಟಿಗೆ ಎದ್ದೇಳ್ಬೋದು ಅಂತ. ಓಕೆನಾ? ಐ ಆಮ್ ಲಕ್ಕಿ ದಟ್ ಐ ಮೆಟ್ ಯು. ನೀವು ಅವ್ರಿಗೆ ಸಿಕ್ಕಿರೋದು ಅವ್ರು ತುಂಬ ಲಕ್ಕಿ ಅಂತ ಅನ್ಕೋತಾ ಇದ್ದಾರೆ, ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಚಿಕ್ಕ ಚಿಕ್ಕ ಮೂಮೆಂಟ್ಸು, ನಿಮ್ಮ ಚಿಕ್ಕ ಚಿಕ್ಕ ಗೆಸ್ಚರ್ಸು ಅದನ್ನೆಲ್ಲ ಅವ್ರು ತುಂಬ ಇಷ್ಟಪಡ್ತಾರೆ ಗೈಸ್. ನೀವು ನೋಡಿರಲ್ಲ, ಬಟ್ ಅವ್ರು ಅದನ್ನೆಲ್ಲ ತುಂಬ ಇಷ್ಟಪಡ್ತಾರೆ. ಬ್ಯುಸಿ ಅಟ್ ವರ್ಕ್, ಅವ್ರು ಸದ್ಯದ ಪರಿಸ್ಥಿತಿಲಿ ಬ್ಯುಸಿ ಇದ್ದಾರೆ ವರ್ಕಲ್ಲಿ. ಸೊ ನೀವು ಬೇಜಾರು ಮಾಡ್ಕೋಬೇಡಿ, ಮೆಸೇಜು ಕಾಲು ಅವೆಲ್ಲ ಮಾಡಿಲ್ಲ ಅಂದರೆ. ಮತ್ತು ಈ ಥರ ಎಲ್ಲ ಮಾಡಿದ್ದಕ್ಕೆ ಪ್ಲೀಸ್ ಫರ್ಗಿವ್ ಮಿ ಅಂತ ಕೇಳ್ಕೊತಿದ್ದಾರೆ. ಪ್ಲೀಸ್ ನನಗೆ ಕ್ಷಮಿಸು ಅಂತ ಕೇಳ್ಕೊತಿದ್ದಾರೆ ಗೈಸ್. ಇಷ್ಟು ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಮೆಸೇಜು. ಓಕೆನಾ? ಈಗ ನಾನು ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ನನಗೆ ಯಾರು ಇಷ್ಟೊಂದು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದ್ದೀರೋ ನನ್ನ ನಂಬಿ, ಆ ಸಬ್ಸ್ಕ್ರೈಬರ್ಗೆ ಏನಾದ್ರು ಒಂದು ಚಿಕ್ಕ ನನ್ನ ಕಡೆಯಿಂದ ಗೆಸ್ಚರ್ ಕೊಡಬೇಕು ಅಂತ ಅನಿಸ್ತು. ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ ಪರ್ಸನ್ ಕಡೆಯಿಂದ ಯಾವ ಹಾಡನ್ನ ಅವರು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳಕ್ಕೆ ಇಷ್ಟಪಡ್ತಾರೆ ಈ ಟೈಮಲ್ಲಿ ಅಂತ ನೋಡೋಣ. ಓಕೆನಾ? ಥ್ಯಾಂಕ್ ಯು ಗೈಸ್, ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೇಳಾಡು ಬಾನಿಂದ ಜಾರಿದಂಥ ಚುಕ್ಕಿನ ಹೇಳು ನೀನು, ಆ ಚಂದ್ರ ತೀರಿದಂಥ ಬೆಳದಿಂಗಳೇನು ನೀನು. ಈ ಹಾಡು ಫುಲ್ ನೋಡಿ ಗೈಸ್. ಇದರಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಖಂಡಿತ ಮೆಸೇಜಸ್ ಇರುತ್ತೆ. ನನ್ನ ಸಬ್ಸ್ಕ್ರೈಬ್ಡ್ ವ್ಯೂವರ್ಸ್ಗೆ ಇದು. ಪ್ರಿಯ ಪ್ಲೀಸ್ ಲವ್ ಮಿ ಪ್ರಿಯಾ, ಈ ಸಾಂಗು ನೋಡಿ ಗೈಸ್. ಇವೆರಡು ಸಾಂಗಲ್ಲೂ ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ನಾನು ಯಾವತ್ತೂ ಚಿರಋಣಿ. ಓಕೆನಾ? ಮತ್ತು ನನ್ನ ವ್ಯೂವರ್ಸ್ಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ನೋಡೋಣ. ನನ್ನ ವ್ಯೂವರ್ಸ್ಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ನೋಡೋಣ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ 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 ಬಿಲೀವ್ ಇನ್ ಯುವರ್ ಡ್ರೀಮ್ಸ್. ನಿಮ್ಮ ಕನಸುಗಳನ್ನು ನಂಬಿ. ನೀವು ನಿಮ್ಮ ಕನಸುಗಳಲ್ಲಿ ಎಷ್ಟು ಎಫರ್ಟ್ ಹಾಕಿ ನಂಬಿಕೆ ಇಡ್ತೀರೋ ಅಷ್ಟು ನಿಮ್ಮ ಕನಸು ನೆರವೇರುತ್ತೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಸ್ವಲ್ಪ ಆದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಪ್ಲೀಸ್. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ 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 ಮೋಟಿವೇಟ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗೋಕ್ಕೆ. ಥ್ಯಾಂಕ್ ಯು ಸೋ ಮಚ್.